ಈ ಸಿನಿಮಾದಲ್ಲಿ ನನಗೆ ನಾನು ಕಮಿಟ್ ಆಗಬೇಕಾದ್ರೆ ಒಬ್ರು ಗೊತ್ತಿರಲಿಲ್ಲ ಎಕ್ಸೆಪ್ಟ್ ಸುನಾಲ್ ಗೌತಮ್ ಸರ್. ಅವರೇ ನನ್ನ ಡೈರೆಕ್ಟರ್ಗೆ ಪರಿಚಯ ಮಾಡಿ ರೆಫರ್ ಮಾಡಿದ್ರು. ನಾನು ಯಾವುದೋ ಸಿನಿಮಾ ಫೋಟೋ ಕಳಿಸಿದ್ದೆ, ಅದನ್ನ ನೋಡಿ ಅಭಿಜಿತ್ ಅವ್ರಿಗೆ ತೋರಿಸಿ ಒಂದು ಚಿಕ್ಕ ಚೊಕ್ಕ ಪಾತ್ರ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬಟ್ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಏನು ಖುಷಿ ಅಂದರೆ ಅಭಿಜಿತ್ ಹೋಲ್ ಟೀಮ್ ವರ್ಕ್. ನಿಯರ್ಲಿ 1 year ಅವರು ಲೀಡ್ ಆ್ಯಕ್ಟರ್ಸ್ಗಳಿಗೆ ಟ್ರೈನ್ ಅಂದರೆ ದೇರ್ ಆಲ್ ಗುಡ್ ಆ್ಯಕ್ಟರ್ಸ್, ಸ್ಟಿಲ್ ಆ ಸೀನ್ಗಳನ್ನೆಲ್ಲ ಬೆಟರ್ ಮಾಡೋದಕ್ಕೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ 1 year ಲೊಕೇಶನ್ ಹುಡುಕಿ 4 months ಶೂಟಿಂಗ್ ಮುಗಿಸಿ ಈಗ ರಿಲೀಸಿಗೆ ಬರ್ತಾ ಇದೆ. ಸೊ ಆ ಪ್ರೋಸೆಸ್ಸಲ್ಲೇ ಗೊತ್ತಾಗುತ್ತೆ ಅವರು ಸ್ಕ್ರಿಪ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ನನ್ನ ಕೆರಿಯರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ತುಂಬ ಹೋಪ್ಸ್ ಇಟ್ಟಿರೋ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ. ವಿಲನ್ ವಾಂಟೆಡ್ ಅಂತ ಒಂದು ಪೋಸ್ಟ್ ನೋಡಿದೆ, ಟೈಟಲ್ ನೋಡಿದೆ, ಅಪಾಯದ ಎಚ್ಚರಿಕೆ. ಏನು ಡಿಫ್ರೆಂಟ್ ಆಗಿದೆ. ಕೆಳಗಡೆ ಸಬ್ ಟೈಟಲ್ ಚಾಪ್ಟರ್ ಕ್ಲೋಸ್ ಅಂತ. ಚಾಪ್ಟರ್ ಕ್ಲೋಸ್ ಅಂತ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಫೋಟೋಸ್ ಕಳಿಸಿ. ಅವತ್ತು ಈವ್ನಿಂಗೇ ಬಂದೆ. ಸರ್ ಇಷ್ಟ ಆಯಿತು ಸರ್ಗೆ, ತುಂಬ ಪ್ರೊಫೈಲ್ ನೋಡಿದ್ದಾರೆ ವಿಲನ್ಗೆ. ನಾನು ಇದರಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು, ನನ್ನ ಅದೃಷ್ಟ ಅಂತಲೇ ಹೇಳಬೇಕು. ಆಮೇಲೆ ಶೂಟಿಂಗ್ ಹೋದು ಹುಡುಗರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಹೀರೋ ಅವರು ಫ್ರೆಂಡ್ಸ್ ಆಗಲಿ, ನಮ್ಮ ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಹಾರ್ಡ್ ವರ್ಕ್ ಸರ್, ಹಾರ್ಡ್ ವರ್ಕ್. ಇಂಥೇ ಒಂದು ಟೀಮಲ್ಲಿ ವರ್ಕ್ ಮಾಡಿತ್ತು. ತುಂಬ ಇದಾಗಿತ್ತು. ಒಂದು ಚಿಕ್ಕ ಇನ್ಸಿಡೆಂಟ್ ಒಂದು ನಡೀತು, ಅದು ಎಲ್ಲೂ ಹೇಳಲಿಲ್ಲ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಶೂಟಿಂಗಲ್ಲಿ ಆಗುಂಬೆ ಒಂದು ಹಳೆಯ ಬಿಲ್ಡಿಂಗ್ 1901 ಮಾಡಿ ಅದು ಹಾಳು ಬಿದ್ದಿದೆ. ಅಲ್ಲಿ ಶೂಟಿಂಗ್ ನಂದು ಫಸ್ಟ್ ಡೇ. ಅಲ್ಲಿ ಹೋಗುವಾಗ ಏನೋ ಒಂದು ಕ್ರಾಸ್ ಆಯಿತು, ಒಂಥರ ಶರ್ಟ್ ಥರ ಏನೋ ಇರ್ಬೋದು, ಲೈಟ್ ಏನೋ ಇರ್ಬೋದು ಅಂದ್ಬಿಟ್ಟು ಸುಮ್ಮನಾದೆ. ಮತ್ತೆ ತಿರ್ಗಾ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಡಲ್ಲಿ ನೈಟ್ ಶೂಟ್ ಆಗುವಾಗ ಸೇಮ್ ಒಂದು ಚಿಕ್ಕ ಫೇಸು. ನಾನು ಹೇಳ್ಬೇಕು ಅಂದ್ಕೊಂಡೆ, ಹೇಳಿದ್ರೆ ಈ ನನ್ನ ಮಗನೇ ದೇವ ಥರ ಇದ್ದಾನೆ, ಇನ್ನ ದೇವ ಇವನ್ ಮುಂದೆ ಉಂಟು ಅಂತ ಯಾರು ನಂಬಲ್ಲ ಅಂತ. ಇದೊಂದು ಇನ್ಸಿಡೆಂಟ್ ಆಯಿತು. ನಾನು ರಾಧಾ ಭಗವತಿ. ನಿಮ್ಮ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಇವಾಗ 28ನೇ ತಾರೀಕು ಬರ್ತಾ ಇದೆ. ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ. ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಮೇನ್ ಆಗಿ ಸರ್ ಹಗಲು ರಾತ್ರಿ ಅಂತ ನೋಡಿದೆ, ಶೂಟಿಂಗ್ ಅಲ್ಲೂ ಕೂಡ ಅಂಡ್ ಶೂಟಿಂಗ್ ಮುಗಿದ ಮೇಲೂ ಕೂಡ ಎಡಿಟಿಂಗ್ ಆಗಲಿ ಮತ್ತೊಂದಾಗ್ಲಿ ಎಲ್ಲವನ್ನೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅಂಡ್ ನನಗೆ ಈ ಒಂದು ಪಾತ್ರವನ್ನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಪಾತ್ರವನ್ನು ತುಂಬಾ ಯೋಚನೆ ಮಾಡಿ ಆ ಒಂದು ಪಾತ್ರ ತಮ್ಮ ಒಂದು ಇಮ್ಯಾಜಿನೇಷನ್ಗೆ ಹೋಲಿಕೆ ಆಗುತ್ತಾ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾದಲ್ಲಿ ಏನ್ ಮ್ಯೂಸಿಕ್ ಮಾಡಿದ್ದಾರೆ ಸುನಾಲ್ ಗೌತಮ್ ಸರ್ ಅಂಡ್ ಸಿನಿಮಾಟೋಗ್ರಫಿ ಕೂಡ ಅವರೇ ಮಾಡಿದ್ದಾರೆ. ಅದು ತುಂಬಾ ರೇರ್ ಕಾಂಬಿನೇಷನ್. ನನಗೆ ತುಂಬಾನೇ ಇಷ್ಟ. ಮೇಜರ್ ಆಗಿ ಈ ಒಂದು ಸಾಂಗ್ ನೋಡಿನಿ ಎಲ್ಲಾ ಕಡೆ ಹೇಳುವಂತ ಈ ಒಂದು ಸಾಂಗ್ ನೋಡಿನಿ ನಾನು ಸಿನಿಮಾವನ್ನು ಒಪ್ಕೊಂಡಿದ್ದು. ಅಂಡ್ ಮೇಜರ್ ಆಗಿ ಅಪಾಯದ ಎಚ್ಚರಿಕೆ ಸಿನಿಮಾ ಟೈಟಲ್ ವಾಸ್ ಸೋ ಯುನೀಕ್. ನನಗೆ ತುಂಬಾನೇ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ನಿರ್ವಹಿಸಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಹಳೆ ಪ್ರೆಸ್ ಮೀಟ್ಗಳು ಸುಮಾರಷ್ಟು ಕಥೆಗಳನ್ನ ಮಾತಾಡಿದ್ದೀನಿ. ಸಿನಿಮಾ ಬಗ್ಗೆ, ಕಂಟೆಂಟ್ ಬಗ್ಗೆ, ನಮ್ಮ ಸ್ಟ್ರಗಲ್ಸ್ ಬಗ್ಗೆ, ಹೇಗಾಯ್ತು, ಆಡಿಷನ್ಸ್ ಹೇಗಾಯ್ತು, ನಾವೆಲ್ಲ ಹೆಂಗ್ ಸೇರಿದ್ರಿ, ಎಲ್ಲವನ್ನೂ ಮಾತಾಡಿದೀವಿ. ಆದ್ರೆ ಇವತ್ತು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದೆ. ಆಮೇಲೆ ಯಾವತ್ತೂ ಇಲ್ದೇ ಇರುವಂತ ಒಂದು ಸಣ್ಣ ಭಯ ಇವತ್ತು ಕಾಡ್ತಾ ಇದೆ. ಯಾಕೆ ಗೊತ್ತಿಲ್ಲ. ಮೋಸ್ಟ್ಲಿ ನನಗನ್ಸುತ್ತೆ ಇದು ಸಿನಿಮಾ ರಿಲೀಸ್ಗಿಂತ ಮುಂಚೆ ಆಗ್ತಕ್ಕಂಥ ಕೊನೆಯ ಪ್ರೆಸ್ ಮೀಟ್ ಅನ್ಕೋತೀನಿ ನಾನು, ಸಿನಿಮಾ ರಿಲೀಸ್ಗಿಂತ ಮುಂಚೆ. ಸೊ ಅದರದೊಂದು ಚಿಕ್ಕ ಭಯ ಇದೆ. ಇದೇ ಜಾಗದಲ್ಲಿ ಮುಂಚೆ ಕೂಡ ನಿಂತಿದ್ದೀನಿ. ಮೊದಲನೇ ಸಿನಿಮಾ ಮೇರಿ ಮಾಧ್ಯಮ ಮಿತ್ರರ ಮುಂದೆ ಆಗ್ಲೂ ಕೂಡ ಇದೇ ತರ ನಾನು ನಿಂತು ಮಾತಾಡಿದ್ದು ಈಗ ನೆನ್ಪು ಬರ್ತಾ ಇದ್ದೀನಿ. ಕೂತ್ಕೊಂಡು ಇದೇ GT ಮಾಲ್ ಇಲ್ಲೇ ನಿಂತು ಮಾತಾಡಿದೆಲ್ಲ ನಾನು ಕೂತ್ಕೊಂಡಿದ್ದೆ, ನನಗೆ ನೆನ್ಪು ಬರ್ತಾ ಇತ್ತು. ಸುಮಾರಷ್ಟು ವಿಷಯಗಳನ್ನ ಮಾತಾಡಿದ್ದೆ. ಹೊಸ ತಂಡ, ಹೊಸ ಸಿನಿಮಾ, ಅದೇ ಪ್ರಯತ್ನಗಳು, ಅದೇ ಸ್ಟ್ರಗಲ್ಸ್ ಇಲ್ಲೂ ಮಾಡಿದೀವಿ, ಏನಾಗುತ್ತೋ ಏನೋ ಅಂತ. ಈ ಸಿನಿಮಾನು ಗೊತ್ತಿಲ್ಲ ಸರ್, ನಮ್ಮ ಎಫರ್ಟ್ಸ್ ಕಂಪ್ಲೀಟ್ಲಿ ಹಾಕಿದೀವಿ. ಸಿನಿಮಾ ಸಕ್ಸಸ್ ಆಗುತ್ತಾ, ಅದು ಎಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಏನು ಎತ್ತ ನಮಗೆ ಗೊತ್ತಿಲ್ಲ.
ಬಟ್ ಒಂದು ವಿಷಯ ನನಗೆ ಗೊತ್ತು, ಪ್ರಾಬಬ್ಲಿ ನನ್ನ ಇಡೀ ಲೈಫ್ ಟೈಮ್ ಅಲ್ಲಿ ಈ ಸಕ್ಸಸ್ ಬಿಟ್ಟು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಲ್ಲ ಅಂತ ಅನ್ನೋಂಥ ಒಂದು ತೃಪ್ತಿ ಡೆಫಿನೆಟ್ಲಿ ನನಗೆ ಲೈಫ್ ಟೈಮ್ ವರೆಗೂ ಇರುತ್ತೆ. ಅಂತ ಒಳ್ಳೆ ಸಿನಿಮಾ ಅನ್ನೋದನ್ನ ನಾನು ಇವತ್ತು ಬರ್ಕೊಡ್ತೀನಿ. ಫೆಬ್ರವರಿ 28ಕ್ಕೆ ರಿಲೀಸ್ ಆಗೋ ಈ ಸಿನಿಮಾಗೆ ಮಾಧ್ಯಮದವ್ರದ್ದು ನೋಡೋಕೆಲ್ಲರದು ಸಪೋರ್ಟ್ ಬೇಕು. ಅಂಡ್ ನನಗೆ ಇಲ್ಲಿ ಬಂದಿರೋ ತುಂಬಾ ಜನ ಥ್ಯಾಂಕ್ಸ್ ಹೇಳಕ್ ಹೋಗ್ಬೇಕು. ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟೇ ಮಾಡಬೇಕು. ಸೊ ಹಂಗಾಗಿ ಜಾಸ್ತಿ ಏನು ಮಾತಾಡಕ್ ಹೋಗೋದಿಲ್ಲ. ಅಂದ್ರೆ ಈ ತರದ್ದು ವಿಡಿಯೋ ಯಾಕೆ ಮಾಡ್ತೀವಿ ಅಂತಂದ್ರೆ ಜನರನ್ನ ತಲುಪೋದಕ್ಕೆ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಷನ್ಸ್ ಇದೆ. ಅಂಥದ್ರಲ್ಲಿ ಅಪಾಯದ ಎಚ್ಚರಿಕೆನ ನಾನು ಒಂದು ಕಂಟೆಂಟ್ ಮೂಲಕ ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಜಾನ್ರ ಇಟ್ಕೊಂಡು 3 ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ನಂಬಿ, ಕಥೆನ ನಂಬಿ, ಕಂಟೆಂಟ್ ನ ನಂಬಿ ಹೋಗ್ತಿರುವಾಗ ಇರುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್, ಅವಾಗ 4 ಸಲ ಲೈಟ್ ಆಫ್ ಆಗೋಯ್ತು. ಅಪಾಯದ ಎಚ್ಚರಿಕೆ ಅಂತ ನಮ್ಮ ಪ್ರೊಡ್ಯೂಸರ್ ಎಲ್ಲ ತುಂಬಾ ದೇವ್ರ ಭಕ್ತರು, ತುಂಬಾ ದೇವ್ರು ನಂಬ್ತಾರೆ. ಅಂದ್ರೆ ಶಾಸ್ತ್ರ ಸಂಪ್ರದಾಯ. ಇನ್ಫ್ಯಾಕ್ಟ್ ಇವತ್ತು ಮಂಗಳವಾರ ಮಂಗಳ ಕಾರ್ಯ ಮಾಡಬಾರ್ದು ಅಂತಾರೆ, ಬಟ್ ನಾನು ಅದನ್ನ ನಂಬಲ್ಲ. ಅಲ್ಲ, ನಿಮ್ ಸಿನಿಮಾನೇ ಅಮಾವಾಸ್ಯೆ ದಿನ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ ನಾನು. ಹೌದು. ಅಂದ್ರೆ ಆ ಅಮಾವಾಸ್ಯೆ ದಿನ ಏನ್ ರಿಲೀಸ್ ಆಗ್ತಿದೆ, ಅದಕ್ಕೆ ಸಿನಿಮಾದಲ್ಲೂ ಕೂಡ ಒಂದು ಸಂಬಂಧ ಇದೆ. ಅದು ಸಿನಿಮಾ ಥಿಯೇಟರ್ ಬಂದ್ರೆ ಖಂಡಿತ ಎಲ್ಲರಿಗೂ ಅದು ಗೊತ್ತಾಗುತ್ತೆ. ಅದು ಎಲ್ಲರನ್ನೂ ಎಂಟರ್ಟೈನ್ ಮಾಡುತ್ತೆ ಅಂತ ಭಾವಿಸ್ತೀನಿ. ಕಲಾವಿದರಲ್ಲಿರುವಂತಹ ಪ್ರತಿಭೆನ ಖಂಡಿತವಾಗ್ಲೂ ಗುರುತಿಸ್ಬೇಕಾಗಿರೋದು ನಿರ್ದೇಶಕರು. ಅಂತ ಒಬ್ಬ ಒಳ್ಳೆ ನಿರ್ದೇಶಕರು ಅಭಿಜಿತ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಇದುವರೆಗೂ ಹಲವಾರು ರಂಗಭೂಮಿಗಳನ್ನು ನಡೆಸಿದ್ದೀನಿ, ಮತ್ತೆ ಸಿನಿಮಾ ಧಾರಾವಾಹಿಗಳನ್ನು ಕೂಡ ಅಭಿನಯ ಮಾಡಿದ್ದೀನಿ. ಹಾಗೂ ನಾನು ಬರಹಗಾರ್ತಿ ಕೂಡ. ನನ್ನ ಮಕ್ಕಳನ್ನ ನಾನು ಆಡಿಷನ್ಗೆ ಕರ್ಕೊಂಡು ಹೋದಾಗ ನನ್ನಲ್ಲೂ ಇರೋ ಕಲೆನ ಗುರುತಿಸಿ ನನಗೊಂದು ಪಾತ್ರ ಸಣ್ಣದೋ ದೊಡ್ಡದು ಅದು ಬೇರೆ ವಿಷಯ, ಆದ್ರೆ ಆ ಪಾತ್ರನ ನನಗೆ ವಹಿಸ್ಕೊಟ್ಟು ನನ್ನಲ್ಲಿರುವಂತಹ ಪ್ರತಿಭೆನ ವೇದಿಕೆ ಮುಂದೆ ತರ್ತಿದ್ದಾರೆ, ನಿಮ್ಗಳ ಮುಂದೆ ತೆರೆ ಮುಂದೆ ತರ್ತಾ ಇದ್ದಾರೆ. ಖಂಡಿತ ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ. ಅಮಾವಾಸ್ಯೆ ದಿನ ರಿಲೀಸ್ ಆಗ್ತಿರೋ ಅಪಾಯದ ಎಚ್ಚರಿಕೆ ಸಿನಿಮಾದಲ್ಲಿ ಅಮಾವಾಸ್ಯೆ ದಿನ ಬಲಿ ಕೊಡುವಂತ ಒಂದು ಪಾತ್ರ ಬಂದಿದೆ. ಖಂಡಿತ ನೋಡಿ ಅಭಿಪ್ರಾಯ ತಿಳಿಸಿ. ಅಭಿಜಿತ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಅವ್ರ ಕನಸು ನನಸಾಗ್ಲಿ. ಏನು ತೋರ್ಸೋದು ದೊಡ್ಡ ನಟರು ವಿಶ್ ಮಾಡ್ತಿರುವಂತ ಕನಸಿದೆಯಲ್ಲ, ಅದು ನನಸಾಗ್ಲಿ. ಎಲ್ರ ಜೊತೆಗೂ ಸೇರಿ ಕೆಲಸ ಮಾಡುವಂತ ಭಾಗ್ಯ ಸಿಗ್ಲಿ ಅವ್ರಿಗೆ. ಹಾಗೆ ಒಂದಷ್ಟು ದಿನಕ್ಕೆ ನನಗೆ ಅನ್ನದಾತರು ಅಂದ್ರೆ ನಮ್ಮ ನಿರ್ಮಾಪಕರು ಮಂಜುನಾಥ್ ಸರ್ ಮತ್ತೆ ಪೂರ್ಣಿಮಾ ಮೇಡಮ್ ಅವರು, ಅವ್ರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿಗೆ ಸಿನಿಮಾ ಮಾಡಿ ದಯವಿಟ್ಟು ನಮ್ಮನ್ನು ಮರಿಬೇಡಿ. ಸಣ್ಣ ಪಾತ್ರ ಆದ್ರೂ ಖಂಡಿತ ನಮ್ಮನ್ನು ನೆನಪಿಸ್ಕೊಳ್ಳಿ. ನಾನು ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಅಪಾಯದ ಎಚ್ಚರಿಕೆ ಇದೊಂದು ತೀರ್ಥಹಳ್ಳಿ ಮಣ್ಣಿನ ಕತೆ, ಸೊಗಡಿನ ಕತೆ. ಸೊ ಆ ಕಲ್ಚರ್, ಕಲ್ಟ್ ನೇಟಿವಿಟಿನ ಮತ್ತು ಕಲ್ಚರ್ನ ವಿತ್ ವೆರಿ ಸ್ಟ್ರಾಂಗ್ ಸ್ಟೋರಿ ರಿಪ್ಲೈನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ನಾನು ಜಾಸ್ತಿ ಮಾತಾಡೋ ಸಿನಿಮಾ ಬಗ್ಗೆ ನೀವು ಮಾತಾಡಬೇಕು. ಆ್ಯಂಡ್ ಈ ಪಕ್ಕಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಇದು. ಆ್ಯಂಡ್ 28 ಫೆಬ್ರವರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್. And thank you, Sunal sir, for the beautiful songs, and thank you, Guru sir, as